ಕರ್ನಾಟಕ ಸರ್ಕಾರ ಇವತ್ತು ಸಂಜೆ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಇವರಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದರಲ್ಲಿ 22ರಲ್ಲಿ BJP ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದ್ದನ್ನು ರದ್ದು ಮಾಡಿದ್ದಾರೆ. ಆ ಅಧಿಸೂಚನೆಯಲ್ಲಿ ಸಮವಸ್ತ್ರ, ಸಮಾನತೆ, ಏಕತೆ ಶಾಲಾ ಕಾಲೇಜುಗಳಲ್ಲಿ ಇರಬೇಕು ಮತ್ತು ಆ ಶಾಲಾ ಆಡಳಿತ ಮಂಡಳಿಯ ನಿರ್ಣಯದಂತೆ ಪಾಲಿಸಬೇಕು ಅಂತನ್ನುವಂಥದ್ದು ಮೆನ್ಷನ್ ಮಾಡಿದ್ದನ್ನು ಕಾಂಗ್ರೆಸ್ ಸರ್ಕಾರ ಮಧು ಬಂಗಾರಪ್ಪನವರ ಮೂಲಕ ಅದನ್ನು ರದ್ದುಪಡಿಸಿದ್ದಾರೆ. ಅಂದರೆ ಇವರಿಗೆ ಸಮಾನತೆ, ಏಕತೆ ಬೇಡ ಅನ್ನುವಂಥದ್ದು ಒಂದು. ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯವರೇ ಇಡೀ ದೇಶದಲ್ಲಿ ತಂದಂಥ ನಿರ್ಣಯ ಇದು. ಅಂದರೆ ಶಾಲಾ ಕಾಲೇಜು ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವನೆ ಇರಬಾರ್ದು ಅಂತನ್ನುವಂಥ ದೃಷ್ಟಿಕೋನದಿಂದ ಸಮವಸ್ತ್ರ ಅರ್ಥನೇ ಇದೆ. ಸಮವಸ್ತ್ರ, ಸಮಾನತೆ, ಏಕತೆ, ಅಲ್ಲಿ ಮೇಲು ಕೀಳು, ಸ್ಪೃಶ ಅಸ್ಪೃಶ್ಯತೆ, ಶ್ರೀಮಂತರ ಬಡವರ, ರೈತ ಕಾರ್ಮಿಕ ಅನ್ನುವಂಥ ಭೇದ ಭಾವನೆ ಇರಬಾರ್ದು. ಮಕ್ಕಳಂದ್ರೆ ಮಕ್ಕಳನ್ನೇ ಇರಬೇಕು, ಶಾಲಾ ಮಕ್ಕಳೇ ಇರಬೇಕು, ಭಾರತೀಯರಾಗಿರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ತಂದತ್ತಾನ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ದೃಷ್ಟಿಯಿಂದ, ಮುಸ್ಲಿಮರ ಓಟಿಗೋಸ್ಕರ ಇವತ್ತು ಶಾಲಾ ಮಕ್ಕಳಲ್ಲಿ ಭೇದವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಶಾಲಾ ಮಕ್ಕಳಲ್ಲಿ ಒಡಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ಹಿಜಾಬ್ ಹಾಕ್ಕೊಂಡು ಬರ್ಬೋದು ಅಂತನ್ನುವಂಥದ್ದನ್ನು ಇವತ್ತು ಡಿಕ್ಲೇರ್ ಮಾಡಿದ್ದಾರೆ ಅವರು. ಹಿಜಾಬ್ ಹಾಕೊಂಡ ತಕ್ಷಣವೇ ಗೊತ್ತಾಗುತ್ತೆ ಇವಳು ಮುಸ್ಲಿಮು, ಇವನು ಮುಸ್ಲಿಮ್ ಇವಳು ಮುಸ್ಲಿಮ್ ಅಂತ ಗೊತ್ತಾಗತ್ತೆ. ಸೊ ಇದಕ್ಕೆ ತಕ್ಕ ಹಾಗೆ ಟೋಪಿನೂ ಹಾಕ್ಕೊಂಬರ್ಬೋದು, ಸಾಂಪ್ರದಾಯಿಕವಾದಂಥ ಉಡುಪುಗಳನ್ನು ಹಾಕ್ಕೊಂಬರ್ಬೋದು ಅಂತನ್ನುವಂಥ ಹುಡುಗರು ಟೋಪಿ ಹಾಕ್ಕೊಂಬರ್ತಾರೆ. ಸೊ ಇವನು ಮುಸ್ಲಿಮ್ ಅಂತ ಆಗತ್ತೆ. ಇನ್ನು ಹಿಂದೂಗಳು ಶಿವದಾರ್ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಜನವಾರ ಇರ್ಬೋದು, ಅದು ಒಳಗಡೆ ಇರುತ್ತೆ, ಹೊರಗಡೆ ಗೊತ್ತಾಗಂಗಿಲ್ಲ. ಇವನು ಬ್ರಾಹ್ಮಣ, ಇವನು ಲಿಂಗಾಯತ, ಇವನು ಅದು ಇದು ಅಂತ ಅನ್ನೋದು ಗೊತ್ತಾಗಿಲ್ಲ. ಸೊ ಒಳಗಡೆ ಇರುವಂಥದ್ದು ನೀವ್ಯಾರು ಹೇಳಿದ್ರಿ? ಅದನ್ನು ಧರಿಸ್ಬೋದು ಅಂತನ್ನುವಂಥದ್ದು ನೀವೇನು ಆರ್ಡ್ರ್ ಮಾಡೋದು? ಅದು ಅವರ ಸಂಪ್ರದಾಯ, ನಿಮಗೆ ಕಣ್ಣಿಗೆ ಕಾಣೋದಿಲ್ಲ, ಅದು ಹೊರಗಡೆ ಗೊತ್ತಾಗೋದಿಲ್ಲ ಅದು. ಸೊ ಈ ರೀತಿಯ ನಿಮ್ಮ ಉದ್ದಟತನ, ನಿಮ್ಮ ವ್ಯವಸ್ಥಿತವಾದಂಥ ಕಣ್ಣಿಗೆ ಮಣ್ಣು ಹಾಕುವಂಥದ್ದು ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತಾನೆ.